ಏನಂಬುತ್ತೋ ಏನೋ ಈ ಅತ್ತೆಗೆ ಫೋನ್ ಮಾಡ್ತೀನಿ ಅದೆಲ್ಲ ಏನಂತೈತೋ ಏನೋ ಹೆಂಗೋ ಅದೆಲ್ಲ ಏನಂತೈತೋ ಫೋನ್ ಮಾಡಿದರೆ ತಾನೇ ಗೊತ್ತಾಗೋದು. ನಾನೇ ಮುಂಚೆಗೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂಕೊಂಡ್ರೆ ಆಗಲ್ಲ. ಒಂದ್ಸರಿ ಫೋನ್ ಮಾಡ್ತೀನಿ. ಏನೋ ನಂಬ್ಲೇಳು ಹಿಂಗೆಲ್ಲ ಎತ್ಕೊಳತ್ತೆ ಅಂತ ಹೇಳ್ತೀನಿ. ಇದ್ದಿದ್ದಂಗೆ ಮಾತಾಡ್ತೀನಿ. ಯಾರನ್ನ ಬರ್ರಿ ಅಂತಂದರೆ ಭಾನುವಾರ ದಿನ ಇವತ್ತು ಶುಕ್ರವಾರ ಇನ್ನೇನು ಬೇಡ ಖಾಲಿ ಮಾಡ್ಕೊಂಡು ಹೋಗೋದು. ಶನಿವಾರನ ಬೇಡ ಭಾನುವಾರ ದಿನ ಬೆಳಗ್ಗೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಹೋಗಲ್ಲೇ ಇರ್ತೀನಿ. ಹಲೋ ಹಲೋ ಹೇಳಮ್ಮ. ಮತ್ತೆ ನಾನು ಸ್ನೇಹ ಮತ್ತೆ ಇಲ್ಲಿರೋಕ್ಕಾಗ್ತಿಲ್ಲ, ಬರ್ತೀವಿ. ಊರಿಗೆ ಬರ್ತೀನತ್ತೆ. ಊರಿಗೆ ಬರೋನು ಬೇಡ ಅಂದಿಲ್ಲ, ನಾವು ಇರೋನು ಬೇಡ ಅಂದಿಲ್ಲ. ನೀವು ಇಷ್ಟ ಬಂದಿತ್ತಾಗಿರಮ್ಮ. ನಾವೇ ಆತು ಯಾರಿಗೂ ಹೇಳಲ್ಲ. ನಾವು ಅದಕ್ಕೆ ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಟ್ಬಿಟ್ಟಿದ್ದೀವಿ. ನಾವು ಹೇಳ್ದಂಗೆ ಕೇಳಲ್ಲ. ನಾವು ಹೇಳಿರೋ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಯಾಕೆ ಹೇಳ್ಬೇಕು ಅಂತೇಳಿ ನಾವಾಗಲೇ ಎಲ್ಲನ ಯಾರಿಗೂ ಯಾತು ಹೇಳಕ್ಕೆ ಹೋಗಲ್ಲ. ನಮ್ಮ ಪಾಡಿಗೆ ನಾವು ಇದು ಕಷ್ಟನ ಸುಖನ ಮಾಡ್ಕೊಂಡು ಉಮ್ತಿ. ಕೈಲಾಗಲಿಲ್ಲ ಅಂದರೂ ನಾವು ಮಾಡ್ಕೊಂಡು ಉಮ್ತಿ ಹೆಂಗ. ನಾವು ನಮ್ಮ ಅತ್ತೆ ಮಾಮನ ನೋಡ್ಕೋಬೇಕು. ನಮ್ಮ ಕರ್ತವ್ಯ ನಾವು ನೋಡ್ಕೊಂತೀವಿ. ಯಾರು ಬಂದ್ರೇನೋ ಯಾರು ಬಿಟ್ರೇನೋ ನಮ್ಮ ಪಾಡಿಗೆ ನಾವು ಒಯ್ದೀವಿ. ನಾವು ಬರೋರ್ನೂ ಬೇಡ ಅಂದಿಲ್ಲ, ಹೋಗೋರ್ನೂ ಬೇಡ ಅಂದಿಲ್ಲ. ಇಷ್ಟ ಬಂದಿತ್ತಾಗಿರ್ಲೇಳು. ಇಷ್ಟ ಬಂದಿತ್ತಾಗಿರ್ಲೇಳು. ಮರೆತು ಸಾಲ ಮಾಡ್ಕೊಂಡು ಹೊರ್ಕೊಳತ್ತೆ. ಮೊದಲು ನನ್ನ ತಾಳೆ ಚಾಳಿನೇ ಕಲ್ತವ್ರೆ. ಹಳೆ ಬುದ್ಧಿನೇ ಕಲಿತು ಸಾಲ ಮಾಡ್ಕೊಂಡು ಮಂಜನೆ ಬಂದಿತ್ತು. ಅವನಿಗೆ 50,000 ಕೊಡಬೇಕಂತೆ. ಅದಕ್ಕೇ ಮನೆಗೆ ಯಾತು ತಂದಿಲ್ಲ, ಏನಿಲ್ಲ, ತರಕಾರಿ ಏನಿಲ್ಲ. ಅದಕ್ಕೇ ನನ್ನ ಕೆಲ್ಸಕ್ಕೆ ಹೋಗಂದ್ರು ನಾನು ಕೆಲಸ ಹುಡುಕ್ತೆ. ಎಲ್ಲೋ ಅಂಥ ಕೆಲಸಗಳು ಯಾವೂ ಸಿಗಲಿಲ್ಲ ನನಗೆ. ಬೇರೆ ಹೋಗೋಕ್ಕೆ ತುಂಬಾ ಭಯ. ನಾನು ಕೇಳಿದೆ, ಎಲ್ಲೆಲ್ಲ ಕೆಲಸಗಳು ಹುಡುಕ್ತೆ. ನಾನು ಓದಿರೋದಕ್ಕೆ ಸರಿಯಾಗಿ ಇಲ್ಲಿ ಯಾವ ಕೆಲಸಗಳು ಇಲ್ಲ. ಅದಕ್ಕೇ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ ಕಣತ್ತೆ. ಬರ್ತೀನಿ, ನೆಮ್ಮದಿಯಾಗಿರ್ತೀನಿ. ಸುಮ್ಮನೆ ಅಲ್ಲಿ ಬಂದು ಸುಮ್ಮನೆ ಅದೇನು ಹೊಲ್ದಗಳದ್ದು ಮನೆಗಳದ್ದು ಎಲ್ಲ ನೋಡ್ಕೊಂಡು ಸುಮ್ಮನೆ ಅಲ್ಲೇ ಇರ್ತೀನಿ ಕಣತ್ತೆ. ಹೋಗಿದ್ದೆ ಅಜ್ಜಿಗೆ ಮಾತಾಡಿಸ್ದೆ. ಅಜ್ಜಿ ನಿಮ್ಮ ಅತ್ತೆ ಫೋನ್ ಮಾಡಮ್ಮ, ನಿಮ್ಮ ಅತ್ತೆಗೆ ಫೋನ್ ಮಾಡಿ ಮಾತಾಡಿ ಕೇಳ್ಕೊಂಡು ಹೋಗುವಂತು. ಮಾಮಗೂ ಹೇಳತ್ತೆ ಐತೆ. ಮಾಮ ನಿಮ್ಮ ಮಾಮಿ ಆತಂಬಲ್ಲಮ್ಮ. ಅವ್ರಿಷ್ಟ ಬಂದಿತ್ತಾಗಿರ್ಲಿ ಹೇಳೋ. ನಾವು ಹೇಳ್ದಂಗೆ ಏನು ಕೇಳಲ್ಲ. ಅವ್ರಿಷ್ಟ ಬಂದಿತ್ತಾಗಿ ಇತ್ಕೊಂಡು ಹೆಂಗಾದರೂ ಇರಲಿ ಅಂತ ಹೇಳುತ್ತೆ ಹೊರತು ನಿಮ್ಮ ಮಾಮೇನೆ ಆತನು ಹೇಳಲ್ಲ. ಯಾತು ಹೇಳಕ್ಕೆ ಹೋಗಲ್ಲ. ನಿಮ್ಮ ಮಾಮೇನೆ ಹೆಂಗೆ ಚೆನ್ನಾಗಿದ್ರೆ ಸಾಕತ್ತ ತಮ್ತೈತಿ ಅಲ್ಲನಾತ್. ಬಂದರು ಬೇಡ ಅಂಬಲ್ಲ, ನೀವು ಅಲ್ಲೇ ಇದ್ದರೂ ಬೇಡ ಅಂಬಲ್ಲ. ಏನಕ್ಕೂ ನಿಮ್ಮ ಮಾಮ ನೋಡಿ ನೀವು ಒಪ್ತಂಗೇನೆ ಸುಮ್ಮನಾತ ಅಲ್ಲೇ ಇರಲಿ ಹೇಳು ಅಂತ ಹೇಳಿ ಸುಮ್ಮನಾತು. ನಾವು ಯಾರಿಗೂ ಯಾತು ಹೇಳಲ್ಲಮ್ಮ. ಅಷ್ಟೇ. ಈಗ ಅಲ್ಲಿರೋಕ್ಕಾಗಲಿಲ್ಲ ಅಂದರೆ ಬಂದಿರ್ರಿ, ಇಲ್ಲ ಅಲ್ಲೇ ಇರ್ತೀವಿ ಅಂಬೋದಾದ್ರೆ ಅಲ್ಲೇ ಇರಲಿ. ನಮ್ದು ಯಾವುದಕ್ಕೂ ಅಡ್ಡಿ ಇಲ್ಲ, ಏನಿಲ್ಲಮ್ಮ. ನಿಮ್ಮ ಪಾಡು ನಿಮಗೆ ಅಂತ ನಾವು ಅಲ್ಲೇ ನಿಮ್ಮ ಗಂಡ ಹೆಂಡ್ತಿ ಇಬ್ಬರಲ್ಲೂ ಬಿಟ್ಟು ಸುಮ್ಮನಾಗಿರಿ. ನಾವು ಯಾಕೆ ತಲೆ ಕೆಡಿಸ್ಕೊಂಬಲ್ಲ. ಸಾಕು ನಮ್ಮನೆ ನೋಡೋರಿಲ್ಲ ಅಂತೇಳಿ ನಾವು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಲ್ಲ ಬರಲ್ಲ ಬೇಡವಾ ಊರಿಗೆ. ನೀವೇನು ಮನಸ್ಸಿನಾಗ ಏನೋ ಇಕ್ಕೊಂಬಕ್ಕೆ ಹೋಗ್ಬೇಡ್ರಿ. ಬರ್ರಿ ಅಂದ್ರೆ ನಾವೇನೋ ಇವತ್ತು ಶುಕ್ರವಾರ ಬೇಡ, ನಾಳೆ ಬಿಟ್ಟು ನಾಡ್ದು ಭಾನುವಾರ ದಿನ ಬೆಳಗ್ಗೆನೇ ಎಲ್ಲ ಖಾಲಿ ಮಾಡ್ಕೊಂಡು ಊರಿಗೆ ಬರ್ತೀವಿ. ಹೆಂಗನ ಮಾಡಿರಿ, ಇವತ್ತೇ ಬರ್ರಿ. ಇನ್ನು ಹೆಂಡ್ತಿನ ಬಿಟ್ಟಾದರೂ ಬರ್ರಿ. ನಾವೇನೀಗಳಮ್ಮ ಬರಬೇಡ್ರಿ ಅಂತ ಹೇಳೋ ಅಧಿಕಾರನೂ ಇಲ್ಲ, ಸರಿನಾ? ನಮಗೆ ನಿನಗೆ ಬರೋ ಅಧಿಕಾರ ಐತಿ. ನೀನು ಕೇಳೋ ಅಂಥದ್ದೇನಿಲ್ಲ. ನೀನು ಹೆಂಗಾದ್ರೂ ಬರ್ತಾ ಹೋಗ್ತೀವಿ, ಹೆಂಗಾದ್ರೂ ಇರ್ಬೋದು ಅಷ್ಟೇ. ನಾವು ಯಾರಿಗೂ ಅಲ್ಲೇ ಅನ್ಕೊಬಿಟ್ಟಿದ್ವಿ. ಯಾರಿಗೂ ಒಳ್ಳೇದು ಕೆಟ್ಟದ್ದು ಹೇಳೋದೇ ಬೇಡ, ಒಳ್ಳೇದು ಕೆಟ್ಟದ್ದು ಹೇಳೋ ಅಂಥ ಕಾಲನೇ ಅಲ್ಲ, ಯಾರಿಗೆ ಯಾತು ಹೇಳೋದೇ ಅಲ್ಲ ಅಂತ ಅಂದ್ಕೊಂಡಿದ್ವಿ. ಈಗ ಇವತ್ತೇ ಬಾ, ನೀನು ನಾಳಿಕೆ ಬಾ, ನಾನು ಬೇಡ ಅಂಬಲ್ಲ. ಬೇಡ ಅಂಬಲ್ಲಮ್ಮ ನಾನು. ನೀನು ಅಲ್ಲೇ ಇರ್ತೀನಿ ಅನ್ನೋ ಅದಕ್ಕೂ ಬೇಡ ಅಂಬಲ್ಲ. ನೀನು ಅಲ್ಲೇ ಇರ್ತೀನಿ ಅಂದಿದ್ದಕ್ಕೆ ಬಿಡತ್ತೆ ಅಲ್ಲೇ ಇದ್ರೂ ಇರಲಿ ಅಂತೇಳಿ ನಾನು ಸುಮ್ಮನಾಗಿಲ್ವಿ. ಯಾಕೆ ಬಿಡು ಅಲ್ಲೇ ಇದ್ರೂ ಇರಲೇಳು ಅಂತೇಳಿ ಸುಮ್ಮನಾಗಿರಿ. ನಾನು ಬೇಡ ಕಣಪ್ಪ ಅವಳಲ್ಲಿರೋದಂತ ನಾನು ಜಗಳ ಮಾಡ್ಬೋದಾಗಿತ್ತಲ್ಲ. ಸರಿ ಆಯ್ತತೆ. ಹಂಗಾದ್ರೆ ಭಾನುವಾರ ಬೆಳಗ್ಗೆನೇ ಬಂದುಬಿಡ್ತೀವಿ. ನೀನೇನು ಅಂಬೋದಾಗಲಿ ಬೈಯೋದಾಗಲಿ ಮಾಡಬೇಡ, ನಾನು ಕ್ಷಮಿಸ್ಬಿಡತ್ತೆ. ನಾವು ಯಾರಿಗೆ ಹೇಳೋ ಅಂತ ದೊಡ್ಡವರಲ್ಲಮ್ಮ. ಯಾರಿಗೇನು ಹೇಳಲ್ಲ, ಯಾರಿಗೇನು ಹೇಳಾಕ್ಬೇಕಾಗೈತೆ. ನಮ್ಮ ಮಾತಿಗೆ ಬೆಲೆ ಇದ್ರೆ ಯಾರಿಗಾನ ಹೇಳ್ಬೋದು. ನಮ್ಮ ಮಾತಿಗೆ ಬೆಲೆ ಇಲ್ಲಾಂದ್ರೆ ಯಾರಿಗೆ ಹೇಳೋಕ್ಕಾಗುತ್ತೆ ಹೇಳು? ನೀವೆಲ್ಲನ ಇರ್ರಿ, ನಾವು ಬೇಡ ಅಂಬಲ್ಲಮ್ಮ. ಸರಿ ಆಯ್ತು ಕಣಂತ ಇಡ್ತೀನಿ. ಏನಮ್ಮ ನಿಮ್ಮ ಅತ್ತೆ ಫೋನ್ ಮಾಡಿದ್ದೆ, ಏನಂದ್ಲು? ಬಾ ಅಂತ ಹೇಳ್ತು. ಬರೋದಾದ್ರೆ ಬಾ, ನಾವೆಲ್ಲಿದ್ರು ಬೇಡ ಅಂಬಲ್ಲ ಅಂತಾರೆ ಅವರು. ಅವ್ರೇನು ಏನೂ ಹೇಳಲ್ಲ. ಇನ್ನು ಸಮರ್ಥ್ಯ ಏನಂತಾನೋ ಏನೋ, ಅದೇ ನನಗೆ ಚಿಂತೆ ಆಗೈತೆ. ಇಲ್ಲಿದ್ದರೆ ಕೆಟ್ಟ ಮೆಟ್ಟು ಹಿಡಿತಾರೆ, ಇಲ್ಲಿದ್ದರೆ ಅಲ್ಲಿ ಇಲ್ಲಿ ಹೋಗ್ತಾರೆ. ಅಲ್ಲಾದರೆ ಅಪ್ಪ ಅಮ್ಮ ಹೇಳ್ತಾರೆ ಕೇಳ್ತಾರೆ ಎಂಬುದು ನಯ ಭಯ ಇರುತ್ತೆ. ಇಲ್ಲಿ ಅವ್ರ ಜೊತೆ ಸೇರ್ಕೊಂಡು ಇಲ್ಲದೆಲ್ಲ ಆಟ ಆಡ್ತಾರೆ. ಅಲ್ಲ 50,000 ಲಕ್ಷಗಟ್ಟಲೆ ಸಾಲ ಮಾಡ್ಕೊಂಡವ್ರು. ಅದೇ 1 ಲಕ್ಷ 2 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆಂಟಿ. ಅದಕ್ಕೆ ಅತ್ಲಾಗ ಹೋಗೋಣ ಸುಮ್ಮನೆ ಭಾನುವಾರ ಖಾಲಿ ಮಾಡ್ತೀವಿ. ಈ ತಿಂಗಳೂ ಇರಲಿಲ್ಲ, ಅದಕ್ಕೆ 1 ತಿಂಗಳು ಬಾಡಿಗೆ ಕೊಟ್ಟು ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಏನು ಮಾಡೋಣ, ಇರೋಕ್ಕಾಗಲ್ಲ ಅಂದಮೇಲೆ ಇನ್ನೇನಿರೋಣ ಇಲ್ಲಿ. ಅದಕ್ಕೇ ಹೋಗೋಣ ಅಂತ ಇದೀವಿ. ಹೋಗ್ರಿ ಇನ್ನೇನು. ಇನ್ನೇನಿರುತ್ತೆ, ನಮ್ಮ ಸ್ವಂತ ಮನೆ ಐತೆ ಎಲ್ಲ. ಅಲ್ಲಿ ಮನೆಯಾಗೆಲ್ಲ ಇರಬೇಕಾದ್ರೆ ನೀನು ಯಾಕೆ ಹಿಂಗೆ ಒಬ್ಬನೇ ಮಗ? ಹೋಗಿರು, ಬಂಗಾರದಂಗೆ ಇರ್ಬೋದು. ಚೆನ್ನಾಗಿ ಇಟ್ಕೊಂಡು ಹೋಗು. ಲೇಪು ಎಷ್ಟು ಕಷ್ಟ ಬೀಳ್ತಾಳೆ ಇವತ್ತು. ಇವತ್ತು ನಮ್ಮ ಕಷ್ಟ ಬೇಡ. ನಾವು ಈಗ ಊರಿಂದ ಊರಿಗೆ ಬಿಟ್ಟು ಬಂದಿದ್ದೀವಿ. ನಮಗೆ ಮನೆ ಇಲ್ಲ,
ಮನೆ ಮಾಡ್ಕೋಬೇಕು ಅಂಬೋದೊಂದು ಚಿಂತೆ. ನೀನು ಮನೆ ಎಲ್ಲ ಇದ್ದು ಕೊಟ್ಟು ಬಂದಿವಳೆ ಯಾಕಪ್ಪ ಬಾಡಿಗೆ ಮನೆಯಾಗ ಇದ್ದಾಳೆ ಅನಿಸುತ್ತೆ. ನಾವು ಸ್ವಂತ ಮನೆ ಇದ್ದಿದ್ರೆ ಹೆಂಗಿರ್ತಿದ್ವಿ ಅನ್ನಿಸ್ತೈತೆ. ಏನು ಮಾಡೋಣ, ನಾನು ಹಿಂಗೇನೆ ಜಗಳ ಮಾಡ್ಕೊಂಡು ಯಾಕೋ ಒಂಥರ ಅವಾಗ ನನಗೆ ಏನು ತಿಳಿತೋ ಏನೋ ಈ ಬೇಜಾರು ಮಾಡ್ಕೊಂಡು ಬಂದಿದ್ದೆ. ಏನು ಮಾಡ್ಬೇಕೇನೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಮ್ಮ ಅತ್ತಿಗೆ ಹೇಳಿದೆ ಫೋನ್ ಮಾಡ್ಕೊಂಡು ಭಾನುವಾರ ದಿನ ಬೆಳಗ್ಗೆ, ಇವತ್ತು ಶುಕ್ರವಾರ, ಇವತ್ತಿನೇನು ಬೇಡ, ಶನಿವಾರನೂ ಬೇಡ, ಅದಕ್ಕೇ ಭಾನುವಾರ ದಿನ ಬೆಳಗ್ಗೆನೇ ಹೋಗೋಣ ಅಂತ ಇದೀನಿ ಖಾಲಿ ಮಾಡ್ಕೊಂಡು. ಇಲ್ಲಿ ಬಂದ ಆಗಿಂದಲೇ ಯಾಕೋ ನನ್ನ ಟೈಮೇ ಚೆನ್ನಾಗಿಲ್ಲ, ಯಾಕೋ ನನಗೆ ಹಿಂಗೆ ಆಗ್ತಾಯಿತ್ತು. ಅದಕ್ಕಾಗಿನ ಸುಮ್ಮನೆ ಹೋಗೋಣ ಅಂತ ಇದ್ದೀನಿ. ಹೋಗಿ ಚೆನ್ನಾಗಿರಿ, ಹೇಳ್ಕೊಟ್ಟವ್ರು ಯಾರೂ ಬರಲಿಲ್ಲ, ಯಾರೂ ಬರೋಲ್ಲ. ನೀವು ನೋಡು ನಮ್ಮ ಅಕ್ಕಯ್ಗೋರು ನಾನು ಚೆನ್ನಾಗಿದ್ದಾಗ ನಮ್ಮ ಅಕ್ಕ ಎಲ್ಲ ಇಲ್ಲದೆಲ್ಲ ಹೇಳ್ಕೊಟ್ಲು. ನಾನು ನನ್ನ ಗಂಡ ಗುದ್ದಾಡಿದಾಗ ಯಾರೂ ಬರಲಿಲ್ಲ. ನಾನು ಅಲ್ಲಿ ಹೋಗಿದ್ದಕ್ಕೆ ಎಷ್ಟು ಅನುಭವಿಸ್ದೆ. ನಮ್ಮ ಮನೆ ಆಳಂತಾಗಿ ಇವಾಗ ನೋಡಿರಿ ಹೆದ್ರಿಕೆಂತ ನನ್ನ. ಇವಾಗೇನು ನನಗೇನು ನನ್ನ ತಂಟೆ ತಕ್ಕರಲ್ಲಿ ಬರೋಲ್ಲ. ಹೋಗಿ ಎಷ್ಟು ಒಯ್ಯಂದಿದ್ದೀನಿ ಗೊತ್ತೇ ಅಪ್ಪ. ನನ್ನ ಗಂಡಂತ ಜಗಳ ಮಾಡ್ಕೊಂಡು ಗಂಡ ಅಂಬನು ಇರಬೇಕು, ಇದ್ರೇ ಯಾರಿಗೆ ಆಗಲಿ ಬಾಯಿ ಇರುತ್ತೆ. ನೀನು ಇಲ್ಲಿ ನೋಡಿಲಿ, ಯಾತೆ ಆಗಲಿ ನೀನು ಮಾತಾಡೋಕೆ ಹೋಗ್ಬಿಡ, ಯಾತೆ ಆಗಲಿ ನೀನು ಒಬ್ರು ತೆಗಿಯೋಳಕ್ಕೆ ಹೋಗ್ಬಿಡ, ಏನಿಲ್ಲ. ನೀನು ಸುಮ್ಮನೆ ನಿನ್ನ ಪಾಡಿಗೆ ನೀನು ಚೆನ್ನಾಗಿ ಇತ್ಕೊಂಡು ಹೋಗಮ್ಮ. ಚೆನ್ನಾಗಿ ಇತ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಸರಿ ಆಯಿತು, ಏನು ಮಾಡೋಣ. ನಾನು ಅದಕ್ಕೇನೆ ಚೆನ್ನಾಗಿ ಇತ್ಕೊಂಡು ಹೋಗೋಣ, ಹೋಗಿ ಅಲ್ಲಿ ನನ್ನ ಮನೆಯೊಳಗೆ ಕೆಲಸ ಮಾಡ್ಕೊಂಡು ಇತ್ಕೊಂಡು ಹೋಗೋಣ ಅಂತ. ಇಲ್ಲೇ ಕೆಲ್ಸಕ್ಕೆ ಹೋಗು ಅಂತಾರೆ. ಕೆಲ್ಸಕ್ಕೆ ಹೋದರೆ ನನಗೆ ಒಟ್ಟು ಟೈಮ್ ಸೆಟ್ ಆಗೋಲ್ಲ, ಹೋಗೋಕ್ಕೂ ಬರೋಕ್ಕೂ ಇಲ್ಲಲ್ಲನ. ಮತ್ತು ಅವರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ಟೈಮ್ ಸರಿಯಾಗಿ ಮಾಡಿಕೊಡ್ಬೇಕು. ನಾನಿಲ್ಲ ಅಂದರೆ ಇನ್ನೂ ಬಾಯಿ ಇಲ್ದಂಗೆ ಆಗುತ್ತೆ. ಅಲ್ಲಾದ್ರೆ ನಮ್ಮ ಅತ್ತೆ, ನಮ್ಮ ಅಮ್ಮ, ನಮ್ಮ ಅಜ್ಜಿ ತಾತ ಯಾವಾಗಲೂ ಮನೆಯಾಗಿರ್ತಾರೆ. ಅದಕ್ಕೆ ಯಾವ ಸಮಸ್ಯೆನೂ ಇರಲ್ಲ. ಯಾವ ಸಮಸ್ಯೆನೂ ಇಲ್ದಂಗೆ ಅತ್ಲಾಗೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಏನಾನ ಜಗಳ ಪಗಳ ಆದ್ರೂ ಅವ್ರು ಇದ್ರೂ ಒಂದು ಸ್ವಲ್ಪ ನ್ಯಾಯ ಭಯ ಇರುತ್ತೆ. ಬೈತಾರೆ, ಯಾಕೆ ಹಿಂಗೆ ಮಾಡ್ತೀಯ ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಬೈತಾರೆ, ಭಯ ಇರುತ್ತೆ. ಇಲ್ಲಿ ಯಾರು ಇಲ್ವಲ್ಲ, ಇವಾಗ ಯಾರು ಮಾತಾಡಿಸ್ದಂಗೆ ಆದ್ರಲ್ಲ, ಅಜ್ಜಿ ಬೇರೆ ಮಾತಾಡ್ಸಲ್ವಲ್ಲ, ಅದಕ್ಕೇ ಭಯ ಇಲ್ದಂಗೆ ಆಗ್ಬಿಟ್ಟೈತಿ. ಏನೇನೋ ದುಡ್ಡು ಬರೀ ಅಧ್ವಾನ ಮಾಡ್ತಾರೆ. ಅವ್ರು ದುಡಿಯೋ ದುಡ್ಡಿಗೆ ಇವತ್ತು ಹೆಂಗಿರ್ಬೋದಾಗಿತ್ತು. ನಾವು ಘನವಾಗಿ ಬೇರೆ ಬಂದ್ರೂ ಘನವಾಗಿ ಇರ್ಬೋದಾಗಿತ್ತು. ಅವರು ಬಿಡೋದು ನೋಡಿ ಇವಾಗೆಲ್ಲ ಅಡುಗೆ ಅಂತಾರೆ, ಅಯ್ಯೋ ಬೇರೆ ಇರ್ತೀನಿ ಅಂತ ಓದ್ಲು 2 ದಿನನೂ ಕಾಪುರ ಮಾಡಲಿಲ್ಲ ಅಂತಾರೆ. ನಾನು ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಅಂತಿದ್ದೆ. ಇಲ್ಲ ಕಾರ್ಜ್ ಅಷ್ಟೇ ಆಗಂಗಿಲ್ಲ, ಅದಕ್ಕೆ ಸುಮ್ಮನೆ ಹೋಗ್ತೀನಿ. ಮತ್ತೇನು ಬೇಡ ಅಂದಿಲ್ವಲ್ಲ, ಇರ್ರಿ ಅಂತ ಹೇಳೈತೆ. ಇರ್ರಿ ಅಂತ ಹೇಳಿದ ಮೇಲೆ ಹೋಗಿ ಸುಮ್ಮನೆ ಬರ್ರಿ ಇರ್ರಿ ಅಂತ ಹೇಳಿದ ಮೇಲೆ ಸುಮ್ಮನೆ ಹೋಗಿ ಇರೋದು ಕಲಿ. ಸುಮ್ಮನೆ ನಮ್ಮ ಮನೆಗೆ ನಾವು ಇರಬೇಕು, ಎಲ್ಲೋದ್ರೂ ನಮ್ಮ ಮನೆಗೆ ನಾವು ಬರಬೇಕು. ಅದಕ್ಕೇನೆ ಸುಮ್ಮನೆ ಅಲ್ಲೇ ಇತ್ಕೊಂಡು ಹೋಗು. ನಿಮ್ಮ ಅಮ್ಮ ಇನ್ನೂ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ, ನೀನು ಚೆನ್ನಾಗಿ ಇತ್ಕೊಂಡು ಹೋಗ್ತೀಯ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಫೋನ್ ಮಾಡಿದ್ದೆ. ನಮ್ಮ ಅತ್ತೆ ಏನಂತು, ಇವಾಗ ನೀನೆಲ್ಲ ನಾತಿರಮ್ಮ ಇಷ್ಟ ಬನ್ನಿ ತೆಗಿಯೋ ಅಂತ ಹೇಳ್ತಾರೆ ಅವರು. ಅವ್ರೆ ನಿಂಗೆ ಅಂತ ಹೇಳಲಿಲ್ಲ, ಬಂದಿರೋರ್ನೂ ಬೇಡ ಅಂದಿಲ್ಲ, ನಾವೇನು ಹೊರಗೆ ದಬ್ಬಿಲ್ಲ ಅಂತ ಹೇಳ್ತಾರೆ. ಅದಕ್ಕೇ ಸುಮ್ಮನೆ ಹೋಗಿ ಅಲ್ಲೇ ಅವರೆಲ್ಲರ ಜೊತೆಗೆ ಇರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಭಾನುವಾರ ದಿನ ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಹೊರಟ್ಬಿಡ್ತೀನಿ. ಇಲ್ಲ ಇದ್ರೆ ಸಮರ್ತು ಕೆಟ್ಟ ಹಿಡಿತಾರೆ. ಅದಕ್ಕಾಗಿನ ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.